ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. 25 ದಿನಗಳನ್ನ ಪೂರೈಸಿದ ಸಂಭ್ರಮದಲ್ಲಿ ರಾಜಯೋಗ ಚಲನಚಿತ್ರ. ಡಿಸೆಂಬರ್ 13 ಬುಧವಾರ ಧರ್ಮಣ್ಣ ಕಡೂರ್, ನಿರೀಕ್ಷಾ ರಾವ್, ಅಪೂರ್ವ ಅಭಿನಯದ ರಾಜಯೋಗ ಚಲನಚಿತ್ರದ 25 ದಿನಗಳ ಯಶಸ್ವಿ ಪ್ರದರ್ಶನದ ದಿನವನ್ನ ಆಚರಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಹಲವಾರು ನಾಯಕ ನಟರು ಹಾಗೂ ಚಿತ್ರದ ಕಲಾವಿದರು ಆಗಮಿಸಿ ಶುಭ ಕೋರಿದ್ರು. ಮಾಧ್ಯಮದವರಿಗೆ, ಪ್ರಿಂಟಿಂಗ್ ಮಾಧ್ಯಮದವರಿಗೆ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ತುಂಬ ಖುಷಿ ಆಗ್ತಿದೆ. ಅಂತಂದರೆ ಸುಮಾರು ಪ್ರೆಸ್ ಮೀಟ್ಗಳಲ್ಲಿ ನಾನು ಹೇಳಿದ್ದೀನಿ ಕೂಡ, ಇವಾಗಲೂ ಹೇಳ್ತೀನಿ. ಯಾಕೆ ಅಂತಂದರೆ ನಾನು ಏನು ಹೇಳಿದ್ದೆ ಅದನ್ನು ನಾನು ಉಳಿಸ್ಕೊಂಡಿದ್ದೀನಿ. ನಿಮಗೆ ಅದೆಲ್ಲ ಗೊತ್ತು, ಯಾಕೆಂದರೆ ನೀವೆಲ್ಲ ಈಗ ಆಲ್ರೆಡಿ ಸಿನಿಮಾ ನೋಡಿದ್ದೀರಾ. ನಾನೇನು ಹೇಳಿದ್ದೆ ಅಂದರೆ ನಮ್ಮ ಇಡೀ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡ್ತಾ ಇದ್ದರೆ ಹಳೆ ಅನಂತನಾಗ್ ಸರು, ಶಶಿಕುಮಾರ್ ಸರು, ಕಾಶಿನಾಥ್ ಸಿನಿಮಾ ಒಂದ್ಸಲ ನಿಮಗೆ ನೆನಪಾಗುತ್ತೆ ಅಂತ. ಅದು ಕೆಲವು ಜನ ಇದರಲ್ಲೂ ಕೂಡ ವಿಮರ್ಶೆಯಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀರಾ. ಅಲ್ಲಿ ನಾನು ಗೆದ್ದಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ನಾವೇನು ಅಂದ್ಕೊಂಡಿದ್ದೀವಿ, ನಾವೇನು ಅಂದ್ಕೊಂಡು ಬಂದಿದ್ವಿ, ಆ ದೊಡ್ಡ ಮಟ್ಟಿಗೆ ಖಂಡಿತವಾಗ್ಲೂ ನಾವು ರೀಚ್ ಆಗಿಲ್ಲ. ಅದು ನಾವು ಒಪ್ಕೊಂತೀವಿ. ಯಾಕೆಂದ್ರೆ ಅದರಲ್ಲಿ ಕೆಲವೊಂದು ಇದು ಇದೆ. ಯಾಕೆಂದ್ರೆ ಎಲ್ಲ ಹೊಸ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವರಿಗೂ ಕೆಲವೊಂದು ಏನು ಮಾಡಬೇಕು, ಏನು ಮಾಡಬಾರ್ದು, ಕೆಲವೊಂದು ಪ್ರಚಾರದ ವಿಚಾರದಲ್ಲಿ ಗೊತ್ತಾಗಿಲ್ಲ. ಆದರೆ ಒಂದು ರಾಜರೋಷವಾಗಿ ಹೇಳ್ತೀನಿ, ಇಲ್ಲಿ ತನಕ ಏನು ಜನ ನೋಡಿರೋ ಜನಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ನೋಡಿರೋ ಎಲ್ಲರೂ 100% ಹೇಳ್ತೀನಿ, ಇಲ್ಲಿವರೆಗೂ ಒಂದು ನೆಗೆಟಿವ್ ಪಾಯಿಂಟ್ ಈ ಸಿನಿಮಾದಿಂದ ನಾನು ಎಲ್ಲೂ ಕೇಳಿಲ್ಲ. ಹಾಗೆ ಮುಂದಿನ ವಾರ ಅಂದರೆ 5ನೇ ವಾರ ನಮ್ಮ ಸಿನಿಮಾ ಮುಂದೂಗ್ತಿದೆ. ಈ ಒಂದು ಖುಷಿ ಆಗೋದು ಏನಂತಂದ್ರೆ, ನಮ್ಮ ಕಡಲಲ್ಲಿ 2 ವೀಕ್ ನಮ್ಮ ಸಿನಿಮಾ ಹೋಗಿತ್ತು. ಆದರೆ ಅಲ್ಲಿ ಎಷ್ಟು ಪ್ರಚಾರ ಆಗಿತ್ತು ನಮ್ಮ ಸಿನಿಮಾ ಅಂತಂದ್ರೆ ಕಾರಣಾಂತರ ಅಂತಂದ್ರೆ, ಅದು ಒಬ್ರು ಡಿಸ್ಟ್ರಿಬ್ಯೂಟರ್ ಹ್ಯಾಂಡ್ ಓವರ್ ಆಗಿದೆ ಆ ಥಿಯೇಟ್ರು. ಅವರು ಬೇರೆ ಸಿನಿಮಾ ಇದ್ದಿದ್ದರಿಂದ ತೆಗೆದು ಮತ್ತೆ ಮುಂದಿನ ವಾರ ನಮ್ಮ ಜನ ಎಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿ 5ನೇ ವಾರಕ್ಕೆ ಮತ್ತೆ ಕಡಲಲ್ಲಿ ಮುಂದುವರ್ಸಕ್ಕೆ ಈಗ ಶುಕ್ರವಾರದಿಂದ ಮತ್ತೆ ಪ್ಲಾನ್ ಮಾಡ್ತಿದ್ವಿ. ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಅವ್ರಿಗೆ ತುಂಬ ಧನ್ಯವಾದಗಳು. ಸೊ ನಿಮ್ಮ ಪ್ರೋತ್ಸಾಹ ಮತ್ತು ಪ್ರಚಾರದಿಂದ ತುಂಬ ಜನ ರೀಚ್ ಆಗಿದೆ. ನೋಡಿದವರು ಎಲ್ಲ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಬಟ್ ಆಗಷ್ಟು ಇನ್ನೂ ಜಾಸ್ತಿ ಜನರಿಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಒನ್ ಆಫ್ ಯು ಹೂ ಈಸ್ ಪಾರ್ಟ್ ಆ್ಯಂಡ್ ಬರುತ್ತೆ. ಅದೇ ನೀವಿಷ್ಟು ಪ್ರೋತ್ಸಾಹ ತೋರಿಸಿದ್ದೀರ, ಅದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೂ ಜಾಸ್ತಿ ಜನರಿಗೆ ರೀಚ್ ಆಗಬೇಕು ಅಂತ ಇತ್ತು. ಅದು ಯಾರ್ಯಾರು ನೋಡಿದ್ದಾರೆ ಸಿನಿಮಾ ಇಷ್ಟಪಟ್ಟಿದ್ದಾರೆ. ಯಾಕಂದರೆ ನಾವು ಜನ ಮಧ್ಯದಲ್ಲಿ ಕೂತ್ಕೊಂಡು ಮೂವಿ ನೋಡಿದ್ವಿ. ಸೊ ಅವರು ತೋರಿಸಿರೋ ಪ್ರೀತಿ ತುಂಬಾ ಅದು ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಇನ್ನೂ ಜಾಸ್ತಿ ಮೂವಿ ಮಾಡಬೇಕು, ಒಳ್ಳೆಯ ಚಿತ್ರ ಮಾಡಬೇಕು, ಜನರಿಗೆ ತಲುಪಿಸಬೇಕು ಅಂತ. ನಮಸ್ಕಾರ. ಮುಖ್ಯವಾಗಿ ಇಡೀ ಸಿನಿಮಾ ಇವತ್ತಿನವರೆಗೂ ಎಲ್ಲ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಆಮೇಲೆ ಮುಖ್ಯವಾಗಿ ನಿರ್ಮಾಪಕರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ನಾವು ಎಷ್ಟೇ ಒಳ್ಳೆ ಕಥೆ ಬರಲಿ, ಏನೇ ಬರೆದಿರಲಿ, ಬಟ್ ನಮ್ಮ ಮೇಲೆ ನಿರ್ಮಾಪಕರು ಒಂದು ಬೆಳಕು ತಿಳಿದೇ ಹೋದರೆ ನಾವು ಕಳೆದ ಕತ್ಲಲ್ಲೇ ಇರ್ತೀವಿ. ಆ್ಯಕ್ಚುಲಿ ನಾನು ಏನೇ ಬರೆದಿದ್ರು ಕೂಡ ಅದನ್ನು ಒಪ್ಕೊಂಡು ಹಣ ಹಾಕಿ ಈ ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ನಾನು ಅಷ್ಟು ಜನ ಪ್ರೊಡ್ಯೂಸರ್ಸ್ಗೆ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಆತ್ಮೀಯ ಮಿತ್ರರೇ, ನಾವಿರೋದೇ ಇಲ್ಲಿ 89 ಜನ. ಯಾರು ಮಾತಾಡಿದ್ರು ಎಲ್ಲ ಒಂದೇ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೇಕ್ಷಕರ ಮಹಾಪ್ರಭುವಿನ ಆಶೀರ್ವಾದದೊಂದಿಗೆ ನಾವಿವತ್ತು 25ನೇ ದಿನ ಮುಟ್ಟಿ ಮುನ್ನುಗ್ತಾ ಇದ್ದೀವಿ. ಈಗಾಗಲೇ ನಮ್ಮ ನಿರ್ಮಾಪಕರು ಹೇಳಿದ್ರು, ನಾನು ಈ ಹಿಂದೆ ನಮ್ಮ ಹೀರೋ ಧರ್ಮಣ್ಣವ್ರ ಜೊತೆ ಆಗಿರ್ಬೋದು, ಅಥವಾ ನಮ್ಮ ನಿರ್ದೇಶಕರ ಜೊತೆ ಆಗಿರ್ಬೋದು, ಮತ್ತು ನಮ್ಮ ಸಹ ನಿರ್ಮಾಪಕರಾದಂತಹ ದೀಕ್ಷಿತ್ ಅವ್ರ ಜೊತೆನೂ ಕೂಡ ಇದೇ ಮಾತಾಡಿದ್ದೆ. ಬಿ ಆ್ಯಂಡ್ ಸಿ ಥಿಯೇಟರ್ಗಳಲ್ಲಿ ನಮ್ಮ ಸಿನಿಮಾ ಇನ್ನೂ ಮುಟ್ಟಿಲ್ಲ. ಜನ ಭಾಳ ಅಪೇಕ್ಷೆ ಪಡ್ತಾ ಇದ್ದಾರೆ, ಆಸೆ ಪಡ್ತಾ ಇದ್ದಾರೆ, ನೋಡೋಕೆ ಇಷ್ಟಪಡ್ತಾ ಇದ್ದಾರೆ. ನಾನು ಈ ಸಿನಿಮಾದ ಕೋ ಪ್ರೊಡ್ಯೂಸರ್ ದೀಕ್ಷಿತ್ ಕೃಷ್ಣ ಅಂತ. ನಮ್ಮ ಸಿನಿಮಾ 25 ದಿನ ಓಡಿದೆ, ಜನರು ಮನಸ್ಸು ಗೆದ್ದಿದೆ. ನೋಡಿರೋರಿಗೆಲ್ಲ ಥ್ಯಾಂಕ್ ಯು. ಸೊ ಇದೇ ರೀತಿ ನೆಕ್ಸ್ಟ್ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ ರವಿಶಂಕರ್. ನಾನು ನಿಮ್ಮ ಜೊತೆ ಅಂದರೆ ಮೀಡಿಯಾದವ್ರ ಜೊತೆ ನಾನು ಸಿನಿಮಾ ನೋಡಿದಾಗ ನಿಮ್ಗೆಲ್ಲರೂ ರೆಸ್ಪಾನ್ಸ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ನೀವೇ ನಮಗೆ ನಿಜವಾದ ರೆಸ್ಪಾನ್ಸ್, ನಿಜವಾದ ಒಂದು ಸಿನಿಮಾ ಬಗ್ಗೆ ಏನು ನೆಗೆಟಿವ್ ಇದೆ, ಪಾಸಿಟಿವ್ ಇದೆ ಅಂತ ಹೇಳೋದು ನೀವೇ ಮೊದಲನೇವರು, ನೀವೇ ಸರಿಯಾಗಿ ಹೇಳೋದು. ಸೊ ಅಲ್ಲೇ ಗೊತ್ತಾಯಿತು ನನಗೆ ಖಂಡಿತ ಈ ಸಿನಿಮಾ ಗೆದ್ದಿದೆ ಅಂತ. ಯಾಕೆ ಅಂದರೆ ಎಷ್ಟೊಂದು ಎಮೋಷನ್ಸ್ನ ನಾವು ನಿಜವಾಗ್ಲೂ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಿದ್ದೀವ ಅನ್ನೋದು. ರಾಜಯೋಗ ಚಿತ್ರತಂಡನ ಮತ್ತೊಮ್ಮೆ
ಕೊನೆ ಪ್ರೆಸ್ ಮೀಟ್ ನಾವು ಮಾಡಿದ್ದು ಅಥವಾ ಮಾಧ್ಯಮದವ್ರ ಜೊತೆ ನಾವು ಒಂದು ತಂಡ ಆಗಿ ಬೆರೆತಿದ್ದು ಹೋದ ತಿಂಗಳು 9ನೇ ತಾರೀಕು. ಅಂದರೆ ನಾವು ಚಿತ್ರತಂಡ ಯಾವತ್ತು ಸಿನಿಮಾ ಜನಗಳ ಮುಂದೆ ಬರ್ತಾ ಇದ್ದೀವಿ, ದಯಮಾಡಿ ನೀವು ಸಹಕಾರ ಇರಲಿ ಅಂತ ಕೇಳುವಂಥ ದಿನ ಆಗಿತ್ತು. ಒಂದೆರಡು ಪ್ರಶ್ನೆ ಕೇಳಿದ್ರು. ನೀವು 7ನೇ ತಾರೀಕು 9ನೇ ತಾರೀಕು ಪ್ರೆಸ್ ಮೀಟ್ ಮಾಡಿ 17ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಿ, ಜನಕ್ಕೆ ಹೆಂಗೆ ಮುಗಿಸೋದು ನಾವು ಸಿನಿಮಾ? ಬಹಳ ದಿವಸದ ಮೇಲೆ ನಮ್ಮ ರಾಜಯೋಗ ತಂಡ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತಾ ಇದೆ. ಇದು ಮೊದಲನೇ ವಾರದಲ್ಲೇ ಭೇಟಿ ಮಾಡಬೇಕಿತ್ತು. ಆದರೆ ಇಡೀ ತಂಡದ ಅಭಿಪ್ರಾಯ 3ನೇ ದಿನಕ್ಕೆ ನಾವೊಂದು ಯಶಸ್ವಿ ಚಿತ್ರ ಅಂತ ಹೇಳ್ಕೊಳ್ಳೋದು ಬೇಡ, ರಾಜ್ಯಾದ್ಯಂತ ಎಲ್ಲ ಕಡೆಗೂ ಜನ ಈಗ ನೋಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಹಂಗಾಗಿ ನಮ್ಮ ಚಿತ್ರ ಮೌತ್ ಪಬ್ಲಿಸಿಟಿಯ ನಂತರ ನೋಡೋಕ್ಕೆ ಪ್ರಾರಂಭ ಮಾಡೋದ್ರಿಂದ ಸ್ವಲ್ಪ ದಿವಸ ಆದಮೇಲೆ ನಾವು ಪತ್ರಿಕಾಗೋಷ್ಠಿ ಮಾಡೋಣ ಅಂದರು. ಅದಕ್ಕೂ ಕಾಲಾವಕಾಶ ಕೂಡಿ ಬರಬೇಕು. ಅದರಂತೆ 25 ದಿನಗಳನ್ನು ಪೂರೈಸಿದೆ ನಮ್ಮ ರಾಜಯೋಗ ಚಿತ್ರ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.